ಇವಾಗ in this class we'll go for practice test 2. Okay, practice test 2 ಅಲ್ಲಿ again we have 15 questions. Okay, 15 questions ಇರುತ್ತೆ. Target is 30 minutes. Okay, this is the second practice mock test out of 15 practice tests. Okay, we'll go to first question. Area of rectangular ground. What is the area of rectangular ground? Is 12,500 meters square. Its length is 125 meter. Its perimeter is okay. It's not 150. It's 125. ಯಾವುದು rectangular ground? First take a rectangle. ಇದರಲ್ಲಿ ನಮಗೆ ಲೆಂತ್ ಎಷ್ಟಿದೆ 125 ಇಲ್ಲಿ ಬಿಟ್ಕೊತ್ತಿಲ್ಲ. ನಮಗೆ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ಸ್ ಟು L ಇಂಟು ಬಿ. ಹಿಯರ್ ಏರಿಯಾ ಕೊಟ್ಟಿದ್ದಾರೆ ಎಷ್ಟು? 12,500. ಲೆಂತ್ ಗೊತ್ತಿದೆ 125 ಇಂಟು ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ. ಬಿ ಇಸ್ ಈಕ್ವಲ್ಸ್ ಟು 12,500 ಡಿವೈಡೆಡ್ ಬೈ 125, ರೈಟ್? ಸೊ 12,500 divided by 125 ಮಾಡಿದ್ರೆ we will get the value of B. 125 and 2 zeros. So B is equals to 100 meter. Now ನಮಗೆ ಏನು ಕೇಳಿದಾರು? ಪೆರಿಮೀಟರ್. ಪೆರಿಮೀಟರ್ ಕನ್ನಡದಲ್ಲಿ ಏನಂತೀವಿ? ಪೆರಿಮೀಟರ್ ಅಂದ್ರೆ ಏನು? ಸುತ್ತಳತೆ, ರೈಟ್? ಸೊ ಸುತ್ತಳತೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು? the perimeter is equals to 2 times length plus breadth. Okay, so that is 2 times length is 125 plus breadth 100, that is equals to 2 into 125 plus 100 ಎಷ್ಟಾಗುತ್ತೆ? 225. So 225 into 2 is to 450 meter is the perimeter of a rectangle. Yes. Next question. If here there is a comma, there comma is 10, 20x and 40 are in proportion. Are in proportion ಅಂದ್ರೆ ಏನು? ratio and proportion ಸಿಂಗಲ್ ಕೊಡ್ತೀವಿ. 10, 20 x 40 ಇದೆ. ಹಾಗಿದ್ರೆ x ನ ಬೆಲೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಇದ್ಯಾವುದರ ಕೊಡ್ತೀವಿ? 10 divided by 20 is equals to x divided by 40. ಅಂದ್ರೆ ಇದು ಏನು ರೇಷಿಯೋದಲ್ಲಿ ಇದೆಯೋ ಇದು ಕೂಡ ಅದೇ ರೇಷಿಯೋದಲ್ಲಿ ಇರಬೇಕು. ಓಕೆ, ದಟ್ ಇಸ್ ದ ಮೀನಿಂಗ್. ಇಲ್ಲಿ ನೋಡಿ 10 1 10 2 ಅಂದ್ರೆ ಇದು 1:2 ರೇಷಿಯೋದಲ್ಲಿ ಇದೆ. ಇದು ಕೂಡ 1:2 ರೇಷಿಯೋದಲ್ಲಿ ಬರಬೇಕು ಅಂತಂದ್ರೆ x ನ ಬೆಲೆ ಎಷ್ಟಾಗಬೇಕು ಅಂತ ಕೇಳಿದ್ದಾರೆ. ಸೊ x ನ ಬೆಲೆ ಏನಾಗುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೇಕ್ ಫ್ರಮ್ ದ ಆಪ್ಷನ್ಸ್, ಟೇಕ್ b as a 20 divided by 40 ಮಾಡ್ಕೊಳ್ಳಿ. 21 22 ಸೊ ರೇಷಿಯೋ ಬಂತು 1:2. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ರಿವರ್ಸ್ ಅಲ್ಲಿ ಹೋಗೋದು, ಆಪ್ಷನ್ಸ್ ತಗೊಂಡ್ಬಿಟ್ಟು ನಾವು ಮಾಡ್ಕೋಬಹುದು. ಓಕೆ, ಇಫ್ ಟೇಕ್ 5/18 ತಗೊಳ್ಳಿ, ಸರ್ 5/40 ತಗೊಳ್ಳಿ, 1:8 ಆಗುತ್ತೆ ರೇಷಿಯೋ. ಸೊ ರೇಷಿಯೋ ಇಸ್ ನಾಟ್ ಆಸ್ ಅ 1/2. ಅದೇ 30/40 ತಗೊಂಡ್ರೆ 3/4 ಬರುತ್ತೆ, 1/2 ಬರಲ್ಲ. ಇನ್ ಕೇಸ್ 80/40 ಅಂತ ತಗೊಂಡ್ರೆ the ratio will comes 2/1, but ನಮ್ಮ ರಿಕ್ವೈರ್ಡ್ ರೇಷಿಯೋ ಏನಿದೆ 1/2 ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ right answer. Clear? Okay. Next question. You see, 20th January 2014 is Tuesday. What will be the day on 10th January 2005? ಅಂದ್ರೆ 10th January 2004 ಅಲ್ಲಿ ನಮಗೆ ಟ್ಯೂಸ್ಡೇ ಆದ್ರೆ ಅದೇ 10th January 2005 ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಮ್ಮ 2004 ಅಂತಕ್ಕಂಥದ್ದು ಇಟ್ ಇಸ್ ಎ ಲೀಪ್ ಇಯರ್. ಯಾವುದಿದು? ಲೀಪ್ ಇಯರ್. ಸೊ ಲೀಪ್ ಇಯರ್ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಇಫ್ ಡಿವೈಡ್ ದಟ್ ಇಯರ್ ಬೈ 4 ಯು ವಿಲ್ ಗೆಟ್, ಇಫ್ ಇಟ್ ಇಸ್ ಡಿವೈಡೆಡ್ ಬೈ ದಟ್ 4 ಕಂಪ್ಲೀಟ್ ಡಿವೈಡ್ ಆಯಿತು ಅಂತಂದ್ರೆ ಇದು ಲೀಪ್ ಇಯರ್. ಅಗೇನ್ ಅದು ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಯು ಹ್ಯಾವ್ ಟು ಗೋ ಫಾರ್ ಡಿವಿಸಿಬಿಲಿಟಿ ರೂಲ್. ಸೊ ಡಿವೈಡೆಡ್ ಬೈ 4 ಆಗಲಿ ಏನು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಇಫ್ ಲಾಸ್ಟ್ ಟು ನಂಬರ್ಸ್ ಆಫ್ ದಟ್ ನಂಬರ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಲಾಸ್ಟ್ 2 ನಂಬರ್ಗಳು 4 ಇಂದ ಡಿವೈಡ್ ಆದರೆ ಆ ಸಂಖ್ಯೆ ಡಿವೈಡ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಈ 4 1s ಇಲ್ಲಿ 0 ಇದೆ, 4 1s 4. ಸೊ ಹಾಗಾಗಿ ಈ ಸಂಖ್ಯೆ ಡಿವೈಡ್ ಆಗುತ್ತೆ. ಹಾಗಾಗಿ ಇದು ಲೀಪ್ ಇಯರ್ ಅಂತ ಅಂದ ತಕ್ಷಣ ನಮ್ಮಲ್ಲಿ 2 odd days ಇರುತ್ತೆ. ನಾವು
2 odd days ಇರುತ್ತೆ ಅಂದ್ರೆ ಏನಂತ ಇವಾಗ ನೆಕ್ಸ್ಟ್ ಜನವರಿ ಓಕೆ 10 ಗೆ 2005 ಗೆ ಎಷ್ಟು ದಿನ ಯಾವ ಡೇ ಬರುತ್ತೆ ಅಂತ ಕೇಳಿದರೆ ಸಿ ಹಿಯರ್ ಇಟ್ ಇಸ್ ಟ್ಯೂಸ್ಡೇ ಗೆ ನಾವು ಏನು ಮಾಡಬೇಕು ಇವಾಗ ಟ್ಯೂಸ್ಡೇ ಸೇಮ್ ಡೇಟ್ ಇರೋದಕ್ಕೋಸ್ಕರ ನಮಗೆ ಇಲ್ಲಿ 2 ಡೇಸ್ ನ ಆಡ್ ಮಾಡಬೇಕು ಸೊ 2 ಡೇಸ್ ಆಡ್ ಮಾಡಿದ್ರೆ ಏನಾಗುತ್ತೆ ಟ್ಯೂಸ್ಡೇ ವೆಡ್ನೆಸ್ಡೇ Thursday. So 2 days add ಮಾಡಿದ್ರೆ second day is Thursday ಆಗುತ್ತೆ ಸೊ ಹಾಗಾಗಿ right answer is the Thursday. Clear friends? Okay. Next, a cyclist covers 12 kilometer in an hour. What is the speed in meter per minute ಅಂತ ಕೇಳ್ತಾ ಇದ್ದಾರೆ. ಓಕೆ ಸೊ ಈ ಕಿಲೋಮೀಟರ್ ಪರ್ ಅವರ್ ಇದೆ ಇದು ಮೀಟರ್ ಪರ್ ಯಾವ್ದು ಕನ್ವರ್ಟ್ ಮಾಡಬೇಕು ಮೀಟರ್ ಪರ್ ಮಿನಿಟ್ ಸೊ ಮೀಟರ್ ಪರ್ ಮಿನಿಟ್ ಗೆ ಕನ್ವರ್ಟ್ ಮಾಡ್ತೀವಿ ಕಿಲೋಮೀಟರ್ ನ ಮಿನಿಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಟ್ ಇಸ್ 1000 ರೈಟ್ ಡಿವೈಡೆಡ್ ಬೈ ಅವರ್ ನ ಮಿನಿಟ್ ಕನ್ವರ್ಟ್ ಮಾಡಬೇಕಂದ್ರೆ 60 ಬಟ್ ಎಷ್ಟು ಕಿಲೋಮೀಟರ್ ಇದೆ 12 ಓಕೆ ನೌ 12 1 12 5 5 1 5 2 10 2 zeros so that is 200 meter per minute is the right answer. ಎಷ್ಟು 200 meter per minute. Here option C is the right answer. Okay. Speed of 1 kilometer per hour. Again here convert kilometer per hour to ಇಲ್ಲಿ options ನೋಡಿ meter per second ಇದೆ ಹೇಗೆ ಕನ್ವರ್ಟ್ ಮಾಡ್ತೀರಾ so 1 into 1 kilometer is equals to 1000 meter divided by 1 hour is equals to 3600 seconds. Okay, so that is 1000 divided by 3600 meter per second is the right answer. Next question, if cost of 18 bananas at 4 rupees per dozen, say ಏನು ಕೊಟ್ಟಿದ್ದಾರೆ 4 rupees per dozen ಕೊಟ್ಟಿದ್ದಾರೆ ಹಾಗಿದ್ರೆ 18 ಬಾಳೆಹಣ್ಣಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ 1 ಡಜನ್ ಅಂದ್ರೆ ಎಷ್ಟು 12 ಬನಾನಾಸ್ ಎಷ್ಟಕ್ಕಾಗುತ್ತೆ 4 ಗೆ ಹಾಗಾಗಿ 18 bananas ಗೆ ಎಷ್ಟಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಸೊ 18 bananas ಗೆ ಎಷ್ಟಾಗುತ್ತೆ ಅಂದ್ರೆ just go for cross multiplication here x is equals to 18 into 4 divided by 12 4 ones are 4 threes are 3 ones are 3 six are x is equals to 6 ಅಂದ್ರೆ 6 rupees ಆಯ್ತು ಕ್ಲಿಯರ್ ನೆಕ್ಸ್ಟ್ the average of the height of the 5 students having height 30 40 50 60 70 ಕೊಟ್ಟಿದ್ದಾರೆ average height ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಸೊ average ಏನು ಫೈಂಡ್ ಔಟ್ ಮಾಡ್ತೀವಿ average is equals to sum of the numbers divided by total numbers so sum of the numbers ಏನಿದೆ ಇದು 30 40 okay 50 plus 60 plus 70 divided by total numbers ಎಷ್ಟಿವೆ 5 here you just count it down 3 plus 4 7 7 plus 5 is 12 2 plus 6 is 8 8 plus 5 is 15 it is 250 divided by 5 so answer is 5 ones are 5 5 is that is 50 is the right answer what's the answer for this is question number 8 that is 50 option B is the right answer okay let's go to next question number 10 so 9 at what rate percent per annum okay the sum doubles ಏನು ಕೊಟ್ಟಿದ್ದಾರೆ ಇಲ್ಲಿ sum doubles in 8 years ಅಂತ ಕೊಟ್ಟಿದ್ದಾರೆ ಇದಕ್ಕೆ ಒಂದು ನಾನು ಟ್ರಿಕ್ ಹೇಳ್ಕೊಡ್ತೀನಿ ಜಸ್ಟ್ ವಿತನೆ ನೆನಪು ಮಾಡೋದಾರ ಅದೇ ವೆರಿ ಸಿಂಪಲ್ ನೀವು ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ರೈಟ್ ಫೈಂಡ್ ಔಟ್ ಮಾಡಬೇಕು ರೇಟ್ is equals to 100 divided by 8 years ಕೊಟ್ಟಿದ್ದಾರೆ ಆ years ನ ಡಿನಾಮಿನೇಟರ್ ಬರ್ಕೊಳ್ಳಿ simplify this you will get the answer so 100 ಅಂದ್ರೆ 8 ones are 8 20 ಉಳಿತು 8 twos are 60 4 ಉಳಿತು 0.85 are 40 that is 12.5% is the right answer okay clear next a man buys a toy for 1000 and sells it for 1500 is gain percentage of find ಮಾಡಬೇಕು ಇಲ್ಲಿ so what is the given data here cost price ಕೊಟ್ಟಿದ್ದಾರೆ ನಿಮಗೆ 1000 selling price is given 1500 ನಾವೇನು ಫೈಂಡ್ ಮಾಡಬೇಕು percentage of profit so ಇಲ್ಲಿ ಫಸ್ಟ್ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡಿ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ selling price minus cost price selling price is 1500 cost price is 1000 ಹಾಗಾಗಿ ಪ್ರಾಫಿಟ್ ಎಷ್ಟು ಬರುತ್ತೆ 500 so
ನಮಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬೇಕಂದ್ರೆ ಏನು, ಪ್ರಾಫಿಟ್ ಫಾರ್ಮುಲಾ ಏನು, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಪ್ರಾಫಿಟ್ ಎಷ್ಟು ಬಂದಿದೆ 500, ಕಾಸ್ಟ್ ಪ್ರೈಸ್ ಎಷ್ಟಿದೆ 1000 into 100, right? So 3 zeros, 2 0 plus 1 0 will cancel. That is 50% is the profit. Clear friends? Okay. Next, 3 hours and 45 minutes is equals to how many seconds ಅಂತ ಕೇಳಿದರೆ, ಇಲ್ಲಿ ನಿಮಗೆ 3 hours ಅಂದ್ರೆ ಏನು, 3 into 3600 seconds plus minutes 45 into minutes ನ ಸೆಕೆಂಡ್ ಕನ್ವರ್ಟ್ ಮಾಡಬೇಕು, ಹಾಗಾಗಿ 60. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 1000 36 100 into 2 zeros. How will I have multiplied here 3 into 36. Okay, ಇದನ್ನ ಸಪರೇಟ್ ಬೇಕಾದ್ರೆ ಮಾಡ್ಕೊಳ್ಳಿ. 3 3 9 ಅಂದ್ರೆ 3 3 9 3 15. So again 108 plus 45 into 60. How much 45 into 60? ಎಷ್ಟು ಬರುತ್ತೆ 3 24 27. So 2700. ಎಷ್ಟು ಬಂತು 2700. 2700. So if you add it, so add ಮಾಡಿದ್ರೆ ಎಷ್ಟು ಬರುತ್ತೆ total? Okay, how much you will get 1000. So 10,800 plus 2,700 ಮಾಡಿ 8 plus 7 15 3 13500 seconds. That is 13500 seconds is the right answer. Okay. Next question. 30% of 140 is equal to x% of 840. Then find out the value of x ಅಂತ ಕೇಳಿದರೆ, so 30% ಅದರ ವ್ಯಾಲ್ಯೂ ಕನ್ವರ್ಟ್ ಮಾಡಿ 30 divided by 100 half is into 140 is equals to x percentage x divided by 100 into 840. Okay, ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. 100 and 100 here will cancel this 100 and this 100. ಈಗ ಏನಾಗುತ್ತೆ x ವ್ಯಾಲ್ಯೂ ಏನಾಗುತ್ತೆ 30 into 140 divided by 840. Okay, now this 0 will cancel. 8 plus 4 12, ಹಾಗಾಗಿ 3 ಇಂದ ಕ್ಯಾನ್ಸಲ್ ಆಗುತ್ತೆ. 3 1s 3 2s 6 24 ಆಯ್ತು. 3 8s 24. again see 7 2s okay 14 7 4s 28 4 1s 4 5. so answer is 5 is the answer. Clear? Next, which of the value is equal to equivalent of 6 divided by 20 ಅಂತ ಕೇಳಿದ್ದಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಅನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿದ್ರೆ ವ್ಯಾಲ್ಯೂ ಇದೆ, ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡ್ತೀವಿ 6 divided by 20 into 100. ಯಾಕಂದ್ರೆ ಪರ್ಸೆಂಟೇಜ್ ಇದೆ ಆ ವ್ಯಾಲ್ಯೂ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ in multiplied by 100 ಮಾಡಬೇಕು. 21 25 6 5 30%. 30% is the right answer. Okay, so last question. The square root of 4096 by means of the factor series. ಅಂದ್ರೆ ಇದು square root of 4096 ನ ಫೈಂಡ್ ಔಟ್ ಮಾಡಬೇಕು. 4096 square root ನ ಏನು ಫೈಂಡ್ ಔಟ್ ಮಾಡ್ತೀವಿ? ಫಸ್ಟ್ ಗೆ we have to take for 2 digits ಗೆ 1 ಪಾಯಿಂಟ್ ತಗೋಬಹುದು. 7 7 is 49 ಆಗುತ್ತೆ, ಹಾಗಾಗಿ ದೊಡ್ಡದಾಗುತ್ತೆ 6 ಅಲ್ಲೇ 36. Okay, this is the square root. Again here how to find out the square root, I have a separate video for square roots and cube roots. You are going to check ಮಾಡಬಹುದು how to find out in faster way, that is square root and cube roots. So 6 6 add ಮಾಡಿ 12 ಆಗುತ್ತೆ. ಇಲ್ಲಿ 10 minus 6 is 4. This is 496. Okay, again next see here ಇಲ್ಲಿ ಲಾಸ್ಟ್ ಎಷ್ಟು ಬಂದಿದೆ 6 6 ಬರಬೇಕಂದ್ರೆ either we have to take 2 2s are 4 3 3s are 9 4 4s are 16. 4 ನ 2 times ಮಾಡಿದ್ರೆ 66 ಬರುತ್ತೆ. next okay 6 ಬರಬೇಕಂದ್ರೆ 4 ನ ಮಲ್ಟಿಪ್ಲೈ ಮಾಡಬಹುದು. okay just try 1 4 ಬರುತ್ತಾ? okay 4 4 4s are
16 1 so 100 48 49 okay zeros ಬಂತು that is square root of 4096 is equals to 64 okay guys don't feel speed ಆಗ್ತಾ ಇದೆ ಅಂತ but whatever variable comes ನಾನು ಈ ಟ್ರಿಕ್ಸ್ ಎಲ್ಲ ಯಾವ ವಿಡಿಯೋಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ you just go to that playlist ಅಲ್ಲಿ ನಿಮಗೆ ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ನೋಡಿ ಅಲ್ಲಿ ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ here our target is to solve each question in 60 seconds okay within 60 seconds ಅಲ್ಲಿ ನಾನು ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಬೇಕು that is my aim okay friends that's all for this today's test okay so continue in the next class thank you